ಟಾಕ್ಸಿಕ್ ಬಿಡುಗಡೆಗೂ ಮುನ್ನ ಧರ್ಮಸ್ಥಳದಲ್ಲಿ ಯಶ್. ಮಂಗಳೂರಿಗೆ ಆಗಮಿಸಿದ ರಾಕಿಂಗ್ ಸ್ಟಾರ್ ಯಶ್ ಚೆನ್ನೈನಿಂದ ವಿಶೇಷ ವಿಮಾನದಲ್ಲಿ ಬಂದಿಳಿದ ನಟ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನಿಗೆ ವಿಶೇಷ ಪೂಜೆ. ಪ್ರತಿ ಚಿತ್ರ ಬಿಡುಗಡೆಗೂ ಮುನ್ನ ಧರ್ಮಸ್ಥಳಕ್ಕೆ ಭೇಟಿ. ನಾಳೆ ಟಾಕ್ಸಿಕ್ ರಿಲೀಸ್ ಹಿನ್ನೆಲೆ ಪದ್ಧತಿಯಂತೆ ಆಚರಣೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಪ್ರೇಯಸಿಯ ರೊಮ್ಯಾಂಟಿಕ್ ಹುಚ್ಚಾಟಕ್ಕೆ ಮರುಳಾದ ಯುವಕನಿಂದ ಹುಚ್ಚಾಟ. ಕಾರಿನ ತುಂಬ ಸುಮಾರು 3400 ಲಿಪ್ಸ್ಟಿಕ್ ಗುರುತುಗಳು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು. ಕಾರನ್ನ ಪತ್ತೆ ಹಚ್ಚಿ ಮಾಲೀಕ ಆದಿತ್ಯನನ್ನ ಠಾಣೆಗೆ ಕರೆತಂದ ಪೊಲೀಸ್. ವಾಹನ ನಿಯಮ ಉಲ್ಲಂಘಿಸಿದ ಆರೋಪದ ಮೇಲೆ ಯುವಕನಿಗೆ 5500 ರೂಪಾಯಿ ದಂಡ. ಅಲ್ಲದೆ ಸ್ಥಳದಲ್ಲೇ ಕಾರಿನಲ್ಲಿದ್ದ ಎಲ್ಲ ಲಿಪ್ ಮಾರ್ಕ್ಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತೆ ಆದೇಶಿಸಿ ಬಿಸಿ ಮುಟ್ಟಿಸಿದ್ದಾರೆ. ಕೂಡಲೇ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳಬೇಕು ಎಂದು ಆಗ್ರಹ. ಒಟ್ಟು 10 ದಿನಗಳ ಕಾಲ ಪಾದಯಾತ್ರೆ ಮಾಡಲು ನಿರ್ಧಾರ. ಡಿಕೆಶಿ ಅವರು ಸಿಎಂ ಕುರ್ಚಿ ಮೇಲೆ ಕುಳಿತ ಮೇಲೆ ರಾಜ್ಯ ಟೇಕ್ ಆಫ್ ಆಗಿಲ್ಲ ಅಂತ ಚರ್ಚೆ ಇದೆ ಎಂದು ತಿರುಗೇಟು ನೀಡಿದ ವಿಜಯೇಂದ್ರ, ಬಿಜೆಪಿ ಹೋರಾಟದಿಂದಾಗಿ ಸದನದಲ್ಲಿ ಯಾವುದೇ ಚರ್ಚೆಗಳು ನಡೆದಿಲ್ಲ. ಇದೀಗ ಪಾದಯಾತ್ರೆಯ ಮೂಲಕ ಮತ್ತೊಂದು ಸುತ್ತಿನ ಹೋರಾಟ ಹಮ್ಮಿಕೊಂಡಿದೆ. ಮಳೆ ಕೊರತೆಯಿಂದಾಗಿ ಇಡೀ ರೈತ ಸಮೂಹವೇ ಆತಂಕ. ಬಿತ್ತನೆ ಬೆಳೆಗೆ ಮಳೆ ಇಲ್ಲದೆ ಒಣಗುವ ಪರಿಸ್ಥಿತಿ ಬಂದಿದೆ. ಡಿಕೆಶಿ ನೇತೃತ್ವದ ಸರ್ಕಾರ ಒಂದು ಅಂತಿಮ ಅಸ್ತ್ರವನ್ನ ಹೊರತೆಗೆದಿದೆ. ಮೋಡ ಬಿತ್ತನೆ ಅಥವಾ ಕೃತಕ ಮಳೆಗೆ ಈಗ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಒಟ್ಟು 200 ಗಂಟೆಗಳ ಕಾಲ ವಿಮಾನದ ಮೂಲಕ ಹಾರಾಟ ನಡೆಸಿ ಮೋಡ ಬಿತ್ತನೆ ಮಾಡಲಾಗುತ್ತೆ. ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರು. ಕಾವೇರಿ ನೀರು ವಿವಾದದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ. ತಮಿಳುನಾಡು 28 ಟಿಎಂಸಿ ನೀರಿನ ಬೇಡಿಕೆ ಇಟ್ಟಿತ್ತು.